ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ರಾಘವೇಶ್ವರ ಭವನದಲ್ಲಿ ಭವನ ನಿರ್ಮಾಣದ ದಾನಿಗಳಿಗೆ ಗೌರವ ಅರ್ಪಣೆ, ಧನ್ಯಾನುಗ್ರಹ ಸಮಾರಂಭ. ಸಾನ್ನಿಧ್ಯ ವಹಿಸಿದ ಶ್ರೀಗಳವರ ನುಡಿ, ಗುರು ಕೊಟ್ಟ ನೆಲ, ತಾಯಿ ಕೊಟ್ಟ ವರ, ಸೇವೆಯ ಫಲ ಇದಕ್ಕೆ ಕಾರಣ. ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ. ಗುರು ಕೊಟ್ಟ ನೆಲ, ತಾಯಿ ಕೊಟ್ಟ ವರ ಹಾಗೂ ಸಮಾಜದ ಸೇವೆಯ ಫಲ, ಇದರಿಂದಾಗಿ ಸಾಗರದ ರಾಘವೇಶ್ವರ ಭವನ ನಿರ್ಮಾಣವಾಗಿದೆ ಎಂದು ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು ಹೇಳಿದರು. ಸಾಗರ ಅಗ್ರಹಾರದ ಶ್ರೀ ರಾಘವೇಶ್ವರ ಸಭಾಭವನ ಸಮಿತಿ ಭಾನುವಾರ ಏರ್ಪಡಿಸಿದ್ದ ಭವನ ನಿರ್ಮಾಣಕ್ಕೆ ಸಹಕರಿಸಿದವರಿಗೆ ಗೌರವ ಸಮರ್ಪಣೆ, ಧನ್ಯಾನುಗ್ರಹ ಸಮಾರಂಭದಲ್ಲಿ ಅವರು ದಿವ್ಯ ಸಾನ್ನಿಧ್ಯ ವಹಿಸಿ ದಾನಿಗಳಿಗೆ ಆಶೀರ್ವದಿಸಿ ನಂತರ ಸಂದೇಶ ನೀಡಿದರು. ನಮ್ಮ ದೊಡ್ಡ ಗುರುಗಳು ಆ ಕಷ್ಟ ಕಾಲದಲ್ಲಿಯೂ ಇಲ್ಲಿಯ ನೆಲೆ ಖರೀದಿಸಿ ಕಾಪಾಡಿಕೊಂಡು ಬಂದಿರುವುದು ಒಂದು ಸಂಗತಿಯಾದರೆ, ತಾಯಿ ರಾಜರಾಜೇಶ್ವರಿಯ ಕೃಪೆ ಭವನ ನಿರ್ಮಾಣಕ್ಕೆ ಪರೋಕ್ಷವಾಗಿ ಕಾರಣವಾಗಿದೆ ಮತ್ತು ಸಮಾಜದ ಉದಾರ ಮನದ ಕೊಡುಗೆ ಈ ಭವನ ಸಾಕಾರಗೊಳಿಸಿದೆ. ಈ ಹಿನ್ನೆಲೆಯನ್ನು ಗಮನಿಸಿದಾಗ ಇದಕ್ಕೆ ರಾಘವೇಶ್ವರ ಭವನ ಎನ್ನುವುದಕ್ಕಿಂತ ರಾಜರಾಜೇಶ್ವರಿ ಭವನ ಎನ್ನುವ ಹೆಸರು ಹೆಚ್ಚು ಸೂಕ್ತವಾದದ್ದು ಎಂದರು. ಸಂಸದ BY ರಾಘವೇಂದ್ರ ಮಾತನಾಡಿ, ಅವಿಚ್ಛಿನ್ನ ಪರಂಪರೆಯ ಪೀಠ ಸಮಾಜಕ್ಕೆ ಕೊಟ್ಟ ಕೊಡುಗೆ ಹಲವು. ಕಳೆದ 15 ದಿನಗಳಲ್ಲಿ ಇಲ್ಲಿ ನಡೆದ ನವರಾತ್ರ ನಮಸ್ಯ ಕಾರ್ಯಕ್ರಮದ ಮೂಲಕ ಜನತೆಗೆ ಧಾರ್ಮಿಕ ಶ್ರದ್ಧೆ ಮೂಡಿಸಿ ಸಂಸ್ಕಾರ ನೀಡುವಂತಾಗಿರುವುದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ ಎಂದರು. ಭವನ ಸಮಿತಿಯ ಅಧ್ಯಕ್ಷ M ಹರನಾಥರಾವ್, ಸಮಿತಿಯ ಗುರುಮೂರ್ತಿ ಹೆಗಡೆ ಕಲ್ಸೆಮನೆ ಮಾತನಾಡಿದರು. ಈ ವೇಳೆ ರಾಘವೇಶ್ವರ ಭವನ ಸಮಿತಿ ವತಿಯಿಂದ ಸಮಾಜಕ್ಕೆ ಗುರುಗಳನ್ನು ಕೊಟ್ಟ ಶ್ರೀಮಾತಾ ಅವರಿಗೆ ಉಡಿ ಗೌರವ ನೀಡಿ ವಂದಿಸಲಾಯಿತು. ಭವನ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಸದಾಶಿವರಾಜಶ್ರೀ, KN ಶ್ರೀಧರ್ ಮತ್ತಿತರರು ಇದ್ದರು. ಗುರು ಕೊಟ್ಟ ನೆಲ, ತಾಯಿ ಕೊಟ್ಟ ಬಲ, ಮತ್ತೆ ನೀವೆಲ್ಲರ ಅಳಿಲು ಸೇವೆಗಳ ಫಲ, ಈ ಮೂರು ಸೇರಿ ತ್ರಿವೇಣಿ ಸಂಗಮ, ಮೂರು ಶಕ್ತಿಗಳ ಸಮಾವೇಶ ಆಗಿದೆ. ತೆಗೆದುಕೊಂಡು ಈ ನೆಲವನ್ನು ಕಲ್ಪಿಸಿಕೊಟ್ಟಂಥವರು ಅವರು ಇಡೀ ಜೀವನ ಕಾದ್ಕೊಂಡು ಬಂದಿದ್ದಾರೆ. ಏನನ್ನು ಮಾಡಲಿಲ್ಲ, ಕಾದಿಟ್ಟರು ನಮ್ಮ ಈ ಎಲ್ಲ ಈ ಭವಿಷ್ಯತ್ತಿನ ಶುಭಗಳ ಸಲುವಾಗಿ ಭಾವಿಸುವಂಥದ್ದು. ಮೊದಲಾಗಿ ನಾವು ಅವ್ರನ್ನ ಸ್ಮರಣೆ ಮಾಡಲೇಬೇಕು. ಅಲ್ಲಿಗೆ ಮುಂದಕ್ಕೆ ನಾವು ಯಾಕೆ ತಾಯಿಯನ್ನು ಸ್ಮರಣೆ ಮಾಡ್ತಿದ್ರೆ, ಈಗ ಒಂದು ಭವನ ಕಟ್ಟಿದ ಮೇಲೆ ಯಾರು ಮೊದಲು ಕೂಡಿದ್ದಾರೋ ಅವರಿಗೆ ಬಂದಿಲ್ಲ. ಈ ಗುರುಭವನ ಕಟ್ಟಿದ ಮೊದಲು ಕೂತಿದ್ದು ಯಾರು ಅಂದ್ರೆ ರಾಜರಾಜೇಶ್ವರಿ ಕೂತಿದ್ದಾಗ ಹಾಗೆ ನೀವೆಲ್ಲ ಇದನ್ನ ರಾಘವೇಶ್ವರ ಸಭಾಭವನ ಅಂತ ಬಾಯ್ತೊಂದು ಹೇಳ್ತಾ ಇರ್ತೀವಿ. ನಮ್ಗೆ ಯಾಕೂ ತಡವಸ್ತಾ ಇರ್ತದೆ, ಅದನ್ನ ಆ ಶಬ್ದ ಹಿಡಿದೋಕೆ ತಡವಸ್ತಾ ಇರ್ತದೆ. ಯಾಕಂದ್ರೆ ಶಾಸ್ತ್ರ ವದನೆ ಹೇಳುವಂಥದ್ದು, ತನ್ನ ಹೆಸರನ್ನ ಹೇಳಬಾರ್ದು, ಶಾಸ್ತ್ರ ಹೇಳುವಂಥದ್ದು. ಆತ್ಮನಾಮ, ಗುರುವರ ನಾಮ ಪಟ್ಟಿ ಇದೆ. ಹಾಗೆ ನನ್ನ ಹೆಸರು, ನನ್ನ ಹುಡುಗನ ಹೆಸರು, ಹೆಂಡತಿ ಹೆಸರು, ಅದರ ಗಂಡನ ಹೆಸರು, ದೊಡ್ಡ ಮಗನ ಹೆಸರು ಹೇಳ್ಬಾರ್ದು ಇದನ್ನೆಲ್ಲ. ಹಾಗಾಗಿ ಈಗ ನಮಗೆ ಸ್ವಲ್ಪ ತಡವಸ್ತಾ ಇರ್ತದೆ ಈ ಶಬ್ದ ಉಚ್ಚಾರ ಮಾಡಬೇಕಾದ್ರೆ. ನಮಗೆ ಅಂತ ಅನಿಸ್ತಾ ಇದೆ ತುಂಬ. ಇದು ರಾಘವೇಶ್ವರ ಭವನ ಅಂತ ಅನ್ನೋದಕ್ಕಿಂತ ರಾಜರಾಜೇಶ್ವರಿ ಭವನ ಅಂತ ಹೇಳ್ಬೋದು. ಇದನ್ನ ತಲೆಗೆ
ಹೆಮ್ಮೆ. ಸರ್ಕಾರಿ ಪಿರಿನ ಪ್ರಶಸ್ತಿ ಪುರಸ್ಕೃತರು ಈ ಭವನದ ಹಿಂದೆ ಅವರ ಪರಿಶ್ರಮ ಇದೆ. ಅದನ್ನು ಅತ್ಯಂತ ಪ್ರೀತಿಯಿಂದ ಭಾವಿಸಿ ಸಮಾಜ